ಇದೀಗ ಪೂರಕ ಪ್ರಧಾನ ವ್ಯವಸ್ಥಾಪಕರಾಗಿ ತಮ್ಮ ಮುಂದೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಶ್ರೀನಿವಾಸ್ ಪ್ರಸಾದ್ರವರಿಗೆ ಮಾಲಾರ್ಪಣೆ ಮತ್ತು ನೆನಪಿನ ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ನಾನು ಕೂಟದ ಜಂಟಿ ಕಾರ್ಯದರ್ಶಿಯವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಶ್ರೀಯುತ ಶ್ರೀನಿವಾಸ್ ಪ್ರಸಾದ್ ಅವರಿಂದ ಕಲಾವಿದರಿಗೆ ಶುಭ ಹಾರೈಕೆಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ET ಫ್ಯಾಬ್ರಿಕೇಷನ್ ಡಿವಿಷನ್ನಿಂದ, PAC ಡಿವಿಷನ್ನಿಂದ ಮತ್ತು ಅನಿಲ ಸ್ಥಾವರ ಅಂದರೆ ಗ್ಯಾಸ್ ಪ್ಲ್ಯಾಂಟ್ ಡಿವಿಷನ್ನಿಂದ ಒಟ್ಟಿಗೆ ಸೇರಿಕೊಂಡು ತಮ್ಮ ಮುಂದೆ ಶೂದ್ರ ತಪಸ್ವಿ ಎನ್ನುವ ಒಂದು ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಶೂದ್ರ ತಪಸ್ವಿಯ ಉಲ್ಲೇಖ ರಾಮಾಯಣದ ಉತ್ತರಕಾಂಡದ 7ನೇ ಅಧ್ಯಾಯದಲ್ಲಿ ಕಂಡುಬರುತ್ತೆ. ಇದರ ವಸ್ತು ಏನಂದರೆ, ಯಾವುದೇ ಮಾನವನ ಏಳಿಗೆಗೋಸ್ಕರ ಆಗ 4 ವರ್ಣಗಳನ್ನು ಮಾಡಿದ್ರು. ಈ 4 ವರ್ಣಗಳನ್ನು ಚತುಷ್ವರ್ಣಗಳು ಅಂತ ಕರೀತಾರೆ. ಕಾರ್ಯ ಮುಖ್ಯವೇ ಹೊರತು ಬೇರೆ ಭೇದ ಈ ವರ್ಣಗಳಲ್ಲಿ ಇರಬಾರದು. ಇದು ಇಲ್ದಲೇ ಇದ್ದರೆ ಮಾನವ ಕುಲದ ಏಳಿಗೆ ಖಂಡಿತ ಅನ್ನೋದು ಖಂಡಿತ. ಇದನ್ನು ಆ ಕಾಲದಲ್ಲಿ ಕೂಡ ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಕೆಲವೊಮ್ಮೆ ಯಾವುದೋ ಒಂದು ಕಾರಣಗಳಿಂದ ಇದರಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಈ ವ್ಯತ್ಯಾಸವೇ ಈ ದಿನದ ನಾಟಕದ ಒಂದು ಮೂಲ ಮತ್ತು ಅದನ್ನೇ ಪ್ರಸ್ತುತಪಡಿಸ್ತಾ ಇದ್ದಾರೆ. ಪೂರಕ ನಮಸ್ಕಾರಗಳು. BL ಲಲಿತಾ ಕಲಾ ಸಂಘದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಕೂಟ ನಡೆಸುತ್ತಿರುವ 35ನೇ ಅಂತರ್ವಿಭಾಗ ನಾಟಕ ಸ್ಪರ್ಧೆಯಲ್ಲಿ ET ಬನಾವಣೆ, ಅನಿಲ ಸ್ಥಾವರ ಹಾಗೂ PAC ವಿಭಾಗದ ಕಲಾವಿದರು ಅಭಿನಯಿಸುತ್ತಿರುವ ಈ ದಿನದ ನಾಟಕ ಶೂದ್ರ ತಪಸ್ವಿ. ರಚನೆ ರಾಷ್ಟ್ರಕವಿ ಕುವೆಂಪು. ನಿರ್ದೇಶನ M. ಅಶೋಕ್ ಕುಮಾರ್. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ ಎಂಬ ಪರಿಕಲ್ಪನೆಯಲ್ಲಿ ಇದೀಗ ರಂಗಭೂಮಿಯ ಮೇಲೆ ನೋಡಿ ಶೂದ್ರ ತಪಸ್ವಿ. ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವದಿ ದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ.
ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಶೋಧಿಸಿರುವೆಯೋ ಅಂತ್ಯ ಸೃಷ್ಟಿಲೋಲ ಶೋಧಿಸಿರುವೆಯೋ ಅಂತ್ಯ ಸೃಷ್ಟಿಲೋಲ ಅವತರಿಸುವ 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 ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ ಪೂಜ್ಯ ಕರ್ಮ ವೇಳೆಯಾಯಿತು ಪುರುಷೋತ್ತಮ ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ ಪೂಜ್ಯ ಕರ್ಮ ವೇಳೆಯಾಯಿತು ಪುರುಷೋತ್ತಮ ಎದ್ದೇಳು ರಘುಶ್ರೇಷ್ಠನೇ ರಾಮಚಂದ್ರ ಆಂಜನೇಯನ ಆಪ್ತ ಶ್ರೀರಾಮ ಎದ್ದೇಳು ರಘುಶ್ರೇಷ್ಠನೇ ರಾಮಚಂದ್ರ ಆಂಜನೇಯನ ಆಪ್ತ ಶ್ರೀರಾಮ ಮೂಜಗಕ್ಕೆ ಶುಭ ಮಾಡೋ ರಾಮಚಂದ್ರ ಮೂಜಗಕ್ಕೆ ಶುಭ ಮಾಡೋ ರಾಮಚಂದ್ರ ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ ಪೂಜ್ಯ ಕರ್ಮ ವೇಳೆಯಾಯಿತು ಪುರುಷೋತ್ತಮ ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ ಪೂಜ್ಯ ಕರ್ಮ ವೇಳೆಯಾಯಿತು ಪುರುಷೋತ್ತಮ ಪೂಜ್ಯ ಕರ್ಮ ವೇಳೆಯಾಯಿತು ಪುರುಷೋತ್ತಮ ಪೂಜ್ಯ ಕರ್ಮ ವೇಳೆಯಾಯಿತು ಪುರುಷೋತ್ತಮ.
ಈ ಪ್ರಕೃತಿ ಸಾಧ್ವಿಗೆ ಉಗ್ರ ತಪಸ್ವಿ ಮಹರ್ಷಿ ಶಂಭುಕೆಯನ್ನು ಲೆಕ್ಕಿಸದೆ ವೃಕ್ಷ ಭೈರವಾದ ನನ್ನ ಅಪ್ಪಣೆಯನ್ನು ತಿರಸ್ಕರಿಸಿ ಸ್ವೇಚ್ಛೆಯಾಗಿ ಸುತ್ತುತ್ತಿದ್ದಾಳೆ ಈ ವನವನ್ನು. ದೇವಾಸುರ ಮಂಥನಕ್ಕೆ ಸಿಕ್ಕ ಕಡಲಿನ ಹಾಗೆ ತರತರನೆ ನಡುಗುತ್ತಿವೆ ಈ ಕಾಡು ಈ ಬೆಟ್ಟ ಹೊರಳುತ್ತಿವೆ ಪಕ್ಷಿಗಳು ಕರ್ಕಶವಾಗಿ ಕೇಳಿ ಬರುತ್ತಿವೆ ಬಿದಿರು ಮೆಳೆಗಳ ಸದ್ದು ದಿಕ್ಕಾಪಾಲಾಗಿ ಧಾವಿಸುತ್ತಿವೆ ಜಿಂಕೆಗಳ ಹಿಂಡು. ಯಾಕೆ ಇದು ಹೀಗೆ? ಪರೀಕ್ಷಿಸಿ ನೋಡಲೇಬೇಕು. ಧೂರ್ತಳಾದ ಈ ಪ್ರಕೃತಿ ದೇವಿಯ ದುಷ್ಕಾರ್ಯಕ್ಕೆ ಕಡಿವಾಣ ಹಾಕದಿದ್ದರೆ ಮಹರ್ಷಿ ಶಂಭುಕ ಋಷಿಯ ಕೋಪಕ್ಕೆ ನಾನು ಈಡಾಗುವುದು ಖಂಡಿತ. ಇಲ್ಲಿ ನಿನಗೇನು ಕೆಲಸ? ಘೋರಮುಖಿ, ನನ್ನ ಹೆಸರೇನೆಂದು ಕೇಳಕ್ಕೆ ಹೆಚ್ಚಿದೇನೋ ನಿನಗೆ? ಇರುವುದರಿಂದಲೇ ಕೇಳುತ್ತಿದ್ದೇನೆ. ಕೆಟ್ಟ ಮುಖದವಳೆ. ನನ್ನ ಹೆಸರನ್ನು ಕೇಳಿದರೆ ಸಾಕು, ನರಕವು ತನ್ನ ಕೊರಳ ಗವಿಗಳಿಂದ ಹೊರಳುತ್ತದೆ, ಬೆದರಿ ಬಿಳಿಚಿ ಬೆಪ್ಪಾಗಿ ಹೋಗುತ್ತದೆ ಆ ಸ್ವರ್ಗದ ಮುಖ. ಬೆಟ್ಟ ಗುಡ್ಡಗಳಿಂದ ರೋದಿಸುತ್ತದೆ ಈ ಭೂಮಿಯೇ. ನನ್ನ ಹೆಸರನ್ನು ಕೇಳಿದರೆ ಸಾಕು, ಹೆದರಿ ನಡುಗುತ್ತದೆ ಈ ಮೂರು ಲೋಕವು. ನಿನಗೆ ಹೆದರದ ನಾನು ನಿನ್ನ ಹೆಸರಿಗೆ ಹೆದರುವೇನೆ? ಹೇಳು, ನೀನು ಯಾರು? ಹೇಳದಿದ್ದರೆ ಬೇಗ ನೀನಿದುವರೆಗೂ ಕಾಣದ ಅನುಭವವನ್ನು ಕಾಣಿಸುವೆ ನಾನು. ಆ ಸೊಕ್ಕು ಹಾಗಿರಲಿ, ಕೇಳು, ಹೇಳುವನು ನಾನಾರೆಂದು. ನಾನು ಮೃತ್ಯು, ದುರ್ಮೃತ್ಯು. ಇಂದು ಈ ತಪೋವನದ ಪ್ರವೇಶವನ್ನು ಬಯಸಿ ಬಂದಿದ್ದೇನೆ ಈ ಹೊತ್ತು. ಕೆಟ್ಟಿರುವುದೇನು ನಿನಗೀಗ? ತಲೆಯೋ ಅಥವಾ ದಾರಿಯೋ? ನನ್ನ ಕೇಳುವುದಕ್ಕೆ ನಾನೇ ಈ ತಪೋವನವನ್ನು ರಕ್ಷಿಸುವ ವೃಕ್ಷ ಭೈರವ ನಾನು. ಈ ಕ್ಷೇತ್ರ ಅಮೃತ. ನಿಜವಾಗಿಯೂ ನಿನಗಲ್ಲ ಇದು ಪ್ರವೇಶಿಸುವ ತಾಣ. ಮೂರು ಲೋಕದಲ್ಲೂ ಹೀಗೆ ನನ್ನನ್ನು ತಡೆವ ಮೀಸೆ ಹೊತ್ತ ಯಾವ ಗಂಡಸನ್ನು ಕಾಣೆ. ಹೀಗಿರುವಾಗ ಮನದಲ್ಲಿ ಮನೆ ಮಾಡಿ ವಾಸವಾಗಿರುವ ನೀನು